ಟಿ.ಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಿತ್ತು ಹೋಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ನೀರನ್ನು ಈಗಾಗಲೇ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಕಡೆ ಅಂದರೆ ನದಿ ಪಾತ್ರದ ಪ್ರದೇಶಗಳಿಗೆ ಎಲ್ಲೊಂದು ಕಡೆ ಪ್ರವಾಹದ ಭೀತಿ ಕೂಡ ಶುರುವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಯರ ಮಠಕ್ಕೂ ಮತ್ತು ಅವರ ಭಕ್ತರಿಗೂ ಕೂಡ ಇದರ ಒಂದು ಎಫೆಕ್ಟ್ ತಟ್ಟುವ ಎಲ್ಲ ಸಾಧ್ಯತೆ ಇರುವಂಥದ್ದು. ಸದ್ಯ ನಾನು ಮಂತ್ರಾಲಯದ ತುಂಗಭದ್ರಾ ನದಿ ತೀರದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ ಅನ್ನೋಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಳೆದ ಬಾರಿ ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿತ್ತು. ಈ ಭಾಗದಲ್ಲಿ ಸಂಪೂರ್ಣವಾಗಿ ಏನಂದರೆ ಕಲ್ಲು ಬಂಡೆಗಳನ್ನು ಹೊರತುಪಡಿಸಿದರೆ ಹನಿ ನೀರಿಗೂ ಕೂಡ ಜನರಾಗಿರ್ಬೋದು ಜಾನುವಾರುಗಳು ಒಂದು ರೀತಿಯಲ್ಲಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಬಾರಿ ಉತ್ತಮ ಮಳೆಯಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ತುಂಗಭದ್ರಾ ಡ್ಯಾಮ್ ಏನಿದೆ ಆ ಟಿ.ಬಿ ಡ್ಯಾಮ್ನ ಒಂದು ಕ್ರಸ್ಟ್ ಗೇಟ್ ಕಿತ್ತೋಗಿರುವಂಥ ಕಾರಣಕ್ಕಾಗಿ ಹೆಚ್ಚುವರಿ ನೀರನ್ನು ನದಿಗೆ ಬಿಡ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚುವರಿ ನೀರು ಬರ್ತಾ ಇರುವಂಥ ಜೊತೆಗೇನೆ ಭಕ್ತರು ಕೂಡ ಎಲ್ಲೊಂದು ಕಡೆ ಆರಾಧನೆ ಸಮಯ ಇರೋದ್ರಿಂದ ಭಕ್ತರು ಕೂಡ ನೀರಿನಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ರಾಯರ ದರ್ಶನ ಪಡೀಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಭಕ್ತರು ಜವಾಬ್ದಾರಿಯುತವಾಗಿ ಪುಣ್ಯ ಸ್ನಾನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಮಂತ್ರಾಲಯ ಮಠದ ಆಡಳಿತ ವರ್ಗ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆಯ ತಪ್ಪಿ ನದಿಗೆ ಬೀಳುವಂಥದ್ದಾಗಿರ್ಬೋದು ಅಥವಾ ಕಾಲ್ಜಾರಿ ಬೀಳುವಂಥ ಪ್ರಕರಣಗಳು ನಡೀಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಭಕ್ತರಿಗೆ ಸಲಹೆಯನ್ನು ನೀಡಿದ್ದಾರೆ. ಜೊತೆಗೆ ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳಾಗಿರ್ಬೋದು ಮಂತ್ರಾಲಯ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿ ಯಾರು ಕೂಡ ನದಿ ದಡಕ್ಕೆ ಹೋಗಬಾರ್ದು, ಒಂದು ವೇಳೆ ಪುಣ್ಯ ಸ್ನಾನ ಮಾಡಿದ್ರು ಕೂಡ ದಡದಲ್ಲೇ ಮಾಡಬೇಕು ಅನ್ನುವಂಥದ್ದು. ದೃಶ್ಯದಲ್ಲಿ ಏನು ನೋಡ್ತಾ ಇದ್ರಿ, ಸಾಕಷ್ಟು ಜನ ನದಿಯ ಒಂದು ಹಂತದಲ್ಲಿ ಕೆಳಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿ ಯುವಕರು ಸ್ನಾನ ಮಾಡುವಂಥ ಸನ್ನಿವೇಶಗಳು ಕೂಡ ಇರುವಂಥದ್ದು. ಆದರೆ ಎಲ್ಲೊಂದು ಕಡೆ ಕೆಳಗಡೆ ದೊಡ್ಡ ದೊಡ್ಡ ಬಂಡಿಗಳಿರುವಂಥ ಕಾರಣಕ್ಕಾಗಿ ಅಪ್ಪಿತಪ್ಪಿ ಕಾಲುಜಾರು ಬಿದ್ದರೂ ಕೂಡ ತುಂಬಿ ಹರಿತಾ ಇರುವಂಥ ನದಿಯಲ್ಲಿ ಕೊಚ್ಚಿ ಹೋಗುವಂಥ ಸನ್ನಿವೇಶಗಳು ಕೂಡ ಇರ್ತದೆ. ಹೀಗಾಗಿ ಮಂತ್ರಾಲಯ ಆಡಳಿತ ಮಂಡಳಿ ಈಗಾಗಲೇ ಸಂಬಂಧಪಟ್ಟಂಥವರಿಗೆ ಸಲಹೆಯನ್ನು ನೀಡಿರುವಂಥದ್ದು. ಭಕ್ತರು ಯಾರು ಕೂಡ ಈ ರೀತಿ ದುರ್ವರ್ತನೆ ಆಗಿರ್ಬೋದು, ಈ ರೀತಿ ಹುಚ್ಚಾಟಕ್ಕೆ ಮುಂದಾಗಬಾರ್ದು ಅನ್ನೋಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬೆಂಗಳೂರಿಂದ ಬಂದಂಥ ಭಕ್ತರ ಒಂದು ಕುಟುಂಬಸ್ಥರಿದ್ದಾರೆ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ಸರಿ ಹೇಳಿ, ಕಳೆದ ಬಾರಿ ಬಂದಿದ್ರಿ ನೀರಿರಲಿಲ್ಲ, ಆದರೆ ಈ ಬಾರಿ ನೀರಿದೆ. ಆದರೆ ಎಲ್ಲೊಂದು ಕಡೆ ತುಂಗಭದ್ರಾ ಡ್ಯಾಮ್ನ ಒಂದು ಗೇಟ್ ಕ್ರಸ್ಟ್ ಗೇಟ್ ಹಾಳಾಗಿರುವಂಥ ಕಾರಣಕ್ಕೆ ಹೆಚ್ಚುವರಿ ನೀರು ಬಿಡ್ತಾ ಇದ್ದಾರೆ. ಭಕ್ತರು ನದಿ ತೀರಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದಿರಿ ಅಂತೇಳಿ ಸಲಹೆ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅಂತ? ನಾವು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಆಗಸ್ಟ್ ತಿಂಗಳಲ್ಲಿ ದರ್ಶನಕ್ಕೆ ಬರ್ತೇವೆ. ಆಗಸ್ಟ್ 12ಕ್ಕೆ ಪ್ರತಿ ವರ್ಷ ಬರ್ತೇವೆ. ಸಾಕಷ್ಟು ವರ್ಷ ಆಗಿತ್ತು ಈ ನೀರನ್ನ ನೋಡಿ. ನದಿ ತುಂಬಿರಲಿಲ್ಲ, ಯಾವಾಗಲೂ ಬರಗಾಲನೇ ಜಾಸ್ತಿ ಎದುರಿಸ್ತೀವಿ ನಾವು ಚಿತ್ರದುರ್ಗ ಜಿಲ್ಲೆಯವರು. ಈ ಬರಗಾಲದಲ್ಲಿ ಈ ವರ್ಷ ಒಳ್ಳೆ ಮಳೆ ಆಗಿರೋದು, ಮಲೆನಾಡಲ್ಲಿ ಒಳ್ಳೆ ಮಳೆ ಆಗಿರೋ ಕಾರಣ ಟಿ.ಬಿ ಡ್ಯಾಮ್ ತುಂಬಿರೋ ಕಾರಣ ನೀರು ಹರಿಬಿಟ್ಟಿದ್ದಾರೆ. ಇವಾಗೇನು ಅಂತ ಅಂದರೆ ನಿನ್ನೆ ನಾನು ನೋಡಿದ ನ್ಯೂಸ್ ಪ್ರಕಾರ ಗೇಟ್ ನಂಬರ್ 19 ಏನೋ ತೊಂದರೆ ಆಗಿದೆ, ಚೈನ್ ಏನೋ ಪ್ರಾಬ್ಲಮ್ ಆಗಿ ತುಂಬ ನೀರು ಹೊರಗಡೆ ಬರ್ತಾಯಿದೆ, ವೇಸ್ಟೇಜ್ ಆಗ್ತಾಯಿದೆ ನೀರ್ದು ಅಂತೇಳಿ ಕೇಳ್ಪಟ್ಟೆ. ಹಂಗಾಗಿ ನೀರಿನ ಅರಿವು ಬೆಳಿಗ್ಗೆ ನಾನು ನೀರಲ್ಲಿ ಇಳಿದಿದ್ದೆ, ನೀರಿನ ಅರಿವು ಬರ್ತಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನು ಅಂತ ಅಂದರೆ ಬರೋಂಥ ಭಕ್ತಾದಿಗಳು ಮುಂದಿನ ವಾರದಲ್ಲಿ ಆರಾಧನೆ ಇದೆ, 18ರಿಂದ 22ಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಒಂದು ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಅಷ್ಟರೊಳಗಡೆ ಏನಾದ್ರೂ ಒಂದು ಕ್ರಮ ತೊಗೊಂಡ್ರೆ ಸರ್ಕಾರ ತುಂಬ ಒಳ್ಳೆಯದು. ಗೇಟ್ ರಿಪೇರಿ ಮಾಡೋದು ಅದು ಎಷ್ಟು ಸಾಧ್ಯತೆಗಳಿದೆಯೋ ತಿಳಿದಿಲ್ಲ, ಬಟ್ ಅದಾದರೆ ತುಂಬ ಒಳ್ಳೆಯದು. ನೀರು ಅತ್ಯಮೂಲ್ಯ, ಅದನ್ನು ಹಾಳು ಮಾಡ್ದಲೇ ಸರಿ ಮಾಡೋಂಥ ತುಂಬ ಒಳ್ಳೆಯದು. ಬರುವಂಥ ಭಕ್ತಾದಿಗಳು ದಯಮಾಡಿ ತುಂಬ ಜಾಗೃತೆಯಿಂದ ಚಿಕ್ಕ ಮಕ್ಕಳನ್ನ ಮತ್ತು ಯಾರಾದ್ರೂ ವಯಸ್ಸಾಗಿರೋರಾಗಿರಲಿ ಜಾಗೃತೆಯಿಂದ ನೀರಲ್ಲಿ ದಡದಲ್ಲೇ ಪುಣ್ಯ ಸ್ನಾನ ಮಾಡಿ ರಾಯರ ದರ್ಶನ ಪಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ಸರ್, ಇನ್ನೊಂದು ವಿಚಾರ, ನೀರು ಜಾಸ್ತಿ ಇದೆ ಅಂತ ಒಂದು ಕಡೆ ಖುಷಿನೇ ಇದೆ, ನೀರಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಪುಣ್ಯ ಸ್ನಾನ ಅಂತ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕೆ ಕೆಲವೊಂದಿಷ್ಟು ಜನ ಉಚ್ಚಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಎಲ್ಲೊಂದು ಕಡೆ ತಮಾಷೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಬಗ್ಗೆ ಏನು ಸಲಹೆ ಕೊಡ್ತೀರಿ ಸರ್? ನಾನು ಬೆಳಿಗ್ಗೆಯಿಂದ ನೋಡ್ದಂಗೆ ಒಂದು 4-5 ಜನ ಮಧ್ಯ ನೀರಿಗೆ ಹೋದರು, ಬಟ್ ಅದು ಒಳ್ಳೇದಲ್ಲ. ಅದು ನನಗೆ ಈಜು ಬರುತ್ತೆ, ನಾನು ನದಿಯಲ್ಲಿ ಈಜಬಲ್ಲೆ ಅಂತ ಒಂದು ಆತ್ಮಸ್ಥೈರ್ಯ ಇರುತ್ತೆ. ಬಟ್ ಇವಾಗ ನಾವು ರೀಸೆಂಟಾಗಿ ನೋಡಿದ್ವಿ, ಎಷ್ಟೋ ಜನ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ನಾರ್ತ್ ಇಂಡಿಯಾದಲ್ಲಿ ಮತ್ತು ಈ ಕಡೆ ಗೋವಾದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. 10 ಜನ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಯಾರೂ ರಕ್ಷಣೆ ಮಾಡೋಕ್ಕಾಗಲಿಲ್ಲ. ನೀರಿಗೆ ಯಾರೂ ಎದುರು ಈಜಕ್ಕಾಗಲ್ಲ, ನದಿಗೆ ಯಾರೂ ಎದುರು ಈಜಕ್ಕಾಗಲ್ಲ. ಹಾಗಾಗಿ ಯಾರೂ ಹುಚ್ಚಧೈರ್ಯ ಮಾಡೋದು ಬೇಡ. ಬಂದಿರೋದು ದೇವರ ದರ್ಶನಕ್ಕೆ, ಪುಣ್ಯ ಸ್ನಾನ ಮಾಡಿ. ಅಲ್ಲಿ ದಡದಲ್ಲಿನೂ ಕೂಡ ನಿಮಗೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಡಳಿತ ವರ್ಗ. ಹಾಗಾಗಿ ನಿಮಗೆ ಸ್ನಾನ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ದಡದಲ್ಲಿ ಕ್ಷೇಮವಾಗಿ ಸ್ನಾನ ಮಾಡಿ ರಾಯರ ದರ್ಶನ ಪಡೆದು ಕ್ಷೇಮವಾಗಿ ಹಿಂದಿರುಗಬೇಕು ಅಂತ ಎಲ್ಲರಲ್ಲಿ ಬೇಡ್ತಾರೆ. ಇದು ಇಲ್ಲಿರುವಂಥ ಭಕ್ತರು ಹೇಳ್ತಾ ಇರುವಂಥದ್ದು. ಭಕ್ತರು ಯಾರೆಲ್ಲ ರಾಯರ ದರ್ಶನಕ್ಕೆ ಬಂದಿದ್ದೀರಿ ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನು ಮಾಡಿ, ಆದರೆ ನದಿಯ ಮಧ್ಯಭಾಗಕ್ಕಾಗಲಿ ಮತ್ತು ಈಜು ಬರುತ್ತೆ ಅಂತೇಳಿ ನಾವು ನದಿ ಆಳಕ್ಕೆ ಇಳಿಯುವಂಥ ಪ್ರಯತ್ನ ಮಾಡಬೇಡಿ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಮಂತ್ರಾಲಯ.